ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇದು ಬಂದುಬಿಟ್ಟು ಸಂಡೇ ಈವ್ನಿಂಗ್ ವ್ಲಾಗ್. ಇದರಲ್ಲಿ 2 ದಿನದ ವ್ಲಾಗ್ ಇರುತ್ತೆ. ಸಂಡೇ ಹಾಗೂ ಮಂಡೇ ರಾಖಿ ಹಬ್ಬದ ಸೆಲೆಬ್ರೇಷನ್ ವ್ಲಾಗ್ ಕೂಡ ಆ್ಯಡ್ ಮಾಡಿರ್ತೀನಿ. ಸಂಡೇ ಈವ್ನಿಂಗ್ ರಾಖಿ ಪರ್ಚೇಸ್ಗೆ ಹೋಗಬೇಕು ಅಂತ ಹೇಳಿ ಹೊರಟಿದ್ವಿ. ಹಾಗೆಯೇ ಫೀಲ್ಡಲ್ಲಿ ವಸಿಷ್ಠಂಗೆ ಸ್ವಲ್ಪ ಆಟ ಆಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಅವನ ಫ್ರೆಂಡ್ ಜೊತೆ ಅವನು ಆಟ ಆಡ್ತಿದ್ದಾನೆ. ಅವರ ಅಪ್ಪ ಕೂಡ ಆಟ ಆಡಿಸ್ತಿದ್ದಾರೆ. ಅಲ್ಲಿಂದ ನಾವು ರಾಖಿ ತರೋದಕ್ಕೆ ಹಾಗೆ ನಾಳೆಗೆ ಹಬ್ಬಕ್ಕೆ ಏನೇನು ಬೇಕೋ ಅದನ್ನು ಪರ್ಚೇಸ್ ಮಾಡೋದಕ್ಕೆ ಅಂತ ಹೇಳಿ ಹೊರಟಿದ್ವಿ. ಸಂಡೇ ಈವ್ನಿಂಗ್ ಇದು. क्या ले लेता मैं क्या पुराने रहता हमारे लोग अच्छे जी जी चीटी दियो मैं बोलना 2 बार बोलते लो भाई ಫ್ರೆಂಡ್ಸ್, ನಾವು ರಾಖಿ ತೊಗೊಳ್ಳೋಣ ಅಂತ ಹೇಳಿ ಇವಾಗ ಅಂಗಡಿಗೆ ಬಂದಿದ್ದೀವಿ. ಇದು ಬೆಳ್ಳಿ ರಾಖಿ ನೋಡ್ತಾ ಇದ್ದೀವಿ ಎಲ್ಲ. ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ, ಅದು ಕೂಡ ಬೆಳ್ಳಿ ರಾಖಿನೇ. ಇವರಪ್ಪಂಗೆ ತೊಗೊಂಬನ್ನಿ ಅಂತ ಹೇಳಿದೆ ನಾನು. ಬಟ್ ಇವ್ರು ಹಠ ಮಾಡಿದ್ರು, ನಾನು ಹೋಗಬೇಕು, ನನಗೆ ಯಾವ ಥರ ಬೇಕು ನಾನು ಅದನ್ನು ತೊಗೊತೀನಿ ಅಂತ. ನಾನು ಕೂಡ ನನಗಿಷ್ಟ ಆಗಿದ್ದು ಕಟ್ತೀನಿ ಅಂತ ಹೇಳಿ ಇಬ್ಬರು ಒಂಥರ ಅವ್ರಿಗೆ ಬೇಕಾದಿದ್ದೇ ತೊಗೋಬೇಕು ಅಂತ ಹೇಳಿ ಹಠ ಮಾಡಿದರು. ಹಾಗಾಗಿ ಈಗ ಅವರನ್ನೇ ಕರ್ಕೊಂಡು ಹೋಗಿದ್ದೀವಿ. ಈಗ ಅವ್ರಿಗೆ ಯಾವುದು ಬೇಕೋ ಅದನ್ನು ತಗೊತಾರೆ. ಅವ್ರವ್ರ ಚಾಯ್ಸನ್ನು ಅವರವರೇ ಮಾಡ್ಕೊಳ್ಳೋ ಥರ ಆಗಿದೆ. ಅದು ಬೇಕಾ? ಕಣ್ಣು ಬೇಕಾ? ಭಾಳ ಅದೇ ರೇಟ್ ಇಲ್ಲ ನೋಡಿ. ಪಿಂಕ್ ಪಿಂಕ್ ಬೇಡ, ಬ್ಲೂ ಪರ್ಪಲ್ ಎತ್ತುಕೋಲ ಇದು. ಇದು ಬ್ಲೂ ಇದೆಲ್ಲ. ತೊಗೊಂಡೋಗ್ಬೇಡ ನೋಡಿದೆ ಎಷ್ಟು ಸ್ಮಾಲ್ ತಗೊಂಡಿದ್ದೀನಿ. ಇದು ಇಷ್ಟು ತಗೋ. ಇಲ್ಲ ಇದು ನೋಡಿ, ಬ್ಲೂ ಕಲರ್. ಅದು ಬೇಡ. ಇದು ನೋಡಿ ಪಿಂಕ್ ಇದೆ. ಯಾವುದೆಲ್ಲಿ ತೋರಿಸು ತೋರಿಸು. ಗೊತ್ತಿಲ್ಲ, ನಾನು ಶಾಪಿಂಗಿಗೆ ಬಂದಿದ್ದೀನಿ. ನಮ್ಮ ಅತ್ತೆ ಮಗಳದ್ದು ಮದುವೆ ಇದೆ. ನೋ ನೋ ನೋ, ಪ್ರಾಜೆಕ್ಟ್ ಅಲ್ಲೇ ಸ್ಟಾಪ್. ಅನಾಲಿಸಿಸ್ ಮಾಡೋಕ್ಕೆ ಹೇಳಿದ್ದಾರೆ, ಮಾಡಬೇಕು. ಶಾಪಿಂಗ್ ಚೆನ್ನಾಗಿಲ್ಲ. ಸರಿ ಇದೆ, ಬಾಯ್. ಚೆನ್ನಾಗಿತ್ತಲ್ಲ. ಬೇರೆ ನೋಡಂತ ಸಾವಿರಕ್ಕೂ ಆಗಲ್ಲ. ಅವಾಗ ಮಾಡಿದ್ರೆ ಚಂದ ಇರ್ತಿತ್ತು, ಈಗೆಲ್ಲಿ ಮಾಡೋಕ್ಕಾಗತ್ತೆ. ರೂಮ್ಸ್ ಅಷ್ಟೇ ಇರೋದು.
ಎಷ್ಟು ರಶ್ ಐತಲ್ಲಪ್ಪ. ಮೇಡಮ್ ಫೋನ್ ನೋಡ್ತಾ ಇದ್ದಾನೆ ಮೇಡಮ್. ಫ್ರೆಂಡ್ಸ್, ರಾಖಿ ಸೆಲೆಕ್ಷನ್ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಟೈಮ್ ಆಗೋಯಿತು. ಅದು ಬೇಕು ಇದು ಬೇಕು ಅಂತ ಹೇಳಿ, ಮತ್ತು ಫೀಲ್ಡಲ್ಲಿ ಆಟ ಬೇರೆ ಆಡಿಸ್ಕೊಂಡು ಹೋಗಿದ್ವಲ್ಲ, ತುಂಬಾ ಲೇಟ್ ಆಗೋಯಿತು. ಮನೆಗೆ ಹೋಗೋ ಅಷ್ಟರಲ್ಲಿ ಅವ್ನಿಗೊಂದು ಜೊತೆ ಬಟ್ಟೆ ಬೇರೆ ತೊಗೋಬೇಕಿತ್ತು ವಸಿಷ್ಠಂಗೆ. ಹೋಗಿ ಅಡುಗೆ ಮಾಡೋದು ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಹೋಟೆಲ್ಗೆ ಹೋಗಿ ಹಾಗೇ ಊಟ ಮಾಡಿಕೊಂಡು ಮನೆಗೆ ಹೋದ್ರಾಯ್ತು ಅಂಥೇಳಿ ಇವಾಗ ಹೋಟೆಲ್ಗೆ ಊಟಕ್ಕೆ ಬಂದಿದ್ದೀವಿ. ಹೊಡೆಯಂಗಿಲ್ಲ, ಹಂಗೆ ಮಾತಾಡಿಸ್ಬೇಕು. ಅವ ಹೆದ್ರಂಗಿ ಕಡ್ದು ಗಿಡ್ದಾತ ಹೋಗ್ಬಿಡ್ತು ಬಿಡು, ಹೋಯ್ತು ಬಿಡು. ಪುಟ್ಟ ಬಾಯ್ಲಿ ಬಾ. ಎಲ್ಲಿ ಅಲ್ಲೇ ನಿಂತ್ಕೊ, ಕಾಣಿಸ್ತಿ ಇಲ್ಲಿ ನೋಡಿಲಿ, ಈ ಕಡೆ ನೋಡು, ಇಲ್ಲಿ ನೋಡಿಲಿ. ನೋಡಿ ಅಕ್ಕ. ಫ್ರೆಂಡ್ಸ್, ನಾನು ರಾಖಿ ಯಾವ ತೊಗೊಂಬಂದೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಈಗ ಈ ರಾಖಿನ ತೊಗೊಂಬಂದಿದ್ದೀನಿ. ಇದರಲ್ಲೇ ಇದು ಕುಂಕುಮ ಇದೆ, ಅಕ್ಷತೆ ಇದೆ, ಮತ್ತು ಇದು ಬೆಳ್ಳಿ ಕಾಯಿನ್ ಅಲ್ಲ, ಸುಮ್ಮನೆ ಹಂಗೆ ಲಕ್ಷ್ಮಿ ಮತ್ತು ಗಣಪತಿ ಇರೋ ಅಂಥದ್ದು ಒಂದು ಕಾಯಿನ್ ಇಟ್ಟಿದ್ದಾರೆ. ಮೋಸ್ಟ್ಲಿ ಬೆಳ್ಳಿದಲ್ಲ ಇದು. ಈ ಥರ ಒಂದು ತೊಗೊಂಡಿದ್ದೀನಿ. ಹಾಗೇನೆ ಇನ್ನೊಂದು ಈ ಥರದ್ದೊಂದು ರಾಖಿ ತೊಗೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನೂಲು ಹುಣ್ಣಿಮೆ ಅಂದರೆ ರಕ್ಷಾಬಂಧನ. ಇವತ್ತು ಎಲ್ರಿಗೂ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು. ಹಾಗೆಯೇ ಇವತ್ತು ಜನಿವಾರ ಚೇಂಜ್ ಮಾಡ್ಕೊಳ್ಳೋದು. ನಮ್ಮ ಕಡೆ ನಾವು ಜನಿವಾರ ಚೇಂಜ್ ಮಾಡ್ತೀವಿ ಇವತ್ತು ನೂಲು ಹುಣ್ಣಿಮೆ ದಿನ. ಹಾಗೆಯೇ ರಕ್ಷಾಬಂಧನ ಕೂಡ ಇವತ್ತು. ನನ್ನದಾಲೆ ಮನೆ ಕೆಲಸ ಎಲ್ಲ ಆಗಿ ಸ್ನಾನ ಆಗಿ ರೆಡಿ ಆಗಿದ್ದೀನಿ. ಗಾನು ಕೂಡ ರೆಡಿ ಆಗಿದ್ದಾಳೆ. ವಸಿಷ್ಠನ್ನ ರೆಡಿ ಮಾಡಬೇಕು. ಇವಾಗ ಸ್ನಾನ ಮಾಡಿಸಿ ಮನೆ ಕೆಲಸನ ಮುಗಿದಿದೆ. ನಾವು ರೆಡಿ ಆಗಿದ್ದೀವಿ ಬೇಗ, ಯಾಕಂದರೆ ಸ್ಕೂಲ್ ಇದೆ ಇವತ್ತು. ರಕ್ಷಾಬಂಧನ ಮುಗಿಸ್ಕೊಂಡು ರಾಖಿ ಎಲ್ಲ ಕಟ್ಟಿಸ್ಕೊಂಡು ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಯೂನಿಫಾರ್ಮ್ ಹಾಕೊಂಡು ಸ್ಕೂಲಿಗೆ ಹೋಗಬೇಕು ಅಂದರೆ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಬೇಗ ಎದ್ದಿದ್ವಿ. ಬೇಗ ಎದ್ದು ರೆಡಿ ಆಗಿದ್ದೀವಿ. ಫಸ್ಟು ರಾಖಿ ಎಲ್ಲ ಕಟ್ಟಿಸೋದು ಮುಗಿಸಿ ಆದಮೇಲೆ ತಿಂಡಿ ಮಾಡಿಕೊಂಡು ಆಮೇಲೆ ಸ್ಕೂಲಿಗೆ ಹೋಗೋಕ್ಕೆ ರೆಡಿ ಮಾಡಬೇಕು. ಈಗ ನಾನು ಮಾರ್ನಿಂಗೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗು ಹೇಗೇಗಾಗುತ್ತೆ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ಮತ್ತೊಮ್ಮೆ ಎಲ್ರಿಗೂ ಹ್ಯಾಪಿ ರಕ್ಷಾಬಂಧನ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ರೂಟೀನ್ನ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಅಂದರೆ ತೊಂದರೆ ಇಲ್ಲ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ ಏನಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಇದು ರಾಖಿ ಹಬ್ಬಕ್ಕೆ ಅಂತೇಳಿ ತೊಗೊಂಡಿರೋ ಹೊಸ ಡ್ರೆಸ್ಸು. ವಸಿಷ್ಠಂದು ನಂದು ಮ್ಯಾಚಿಂಗ್ ಇದೆ ನೋಡಿ ಶರ್ಟ್. ಇದು ಅಷ್ಟೇ, ಇದು ಬ್ಯಾಗಿ ಪ್ಯಾಂಟ್ ಅಂತ ಹೇಳ್ತಾರಲ್ಲ ಅದು. ಇದು ಲೂಸ್ ಬರುತ್ತಲ್ಲ, ರಾಖಿ ಹಬ್ಬಕ್ಕಂತಾನೆ ಹೊಸ ತೊಗೊಂಡಿರೋದು ಇದು. ಕೊಕೊನಟ್ ಟ್ರೀ ಅಲ್ವಾ, ನಾವಿರೋದು ಕಲ್ಪತರು ಅಲ್ವಾ, ಕಲ್ಪತರನ ತೆಂಗಿನ ಮರದಲ್ವಾ, ಅದಕ್ಕೆ ಇದಕ್ಕೂ ತೆಂಗಿನ ಮರ ಹಾಕಿತ್ತು. ಪ್ಯಾಂಟ್ ನೋಡಿ ಫ್ರೆಂಡ್ಸ್, ನಿಮ್ದು ಏನ್ ಸಖತ್ತಾಗಿದ್ದಾನೆ ಹೀರೋ, ನಮ್ಮ ಬಂಗಾರ ಹೀರೋ. ಹ್ಯಾಪಿ ರಕ್ಷಾಬಂಧನ್ ಇವತ್ತು. ಏನ ಹ್ಯಾಪಿ ರಕ್ಷಾಬಂಧನ. ಫೋನ್ ಯಾವ ನೋಡಿದ್ರು ನಮ್ಮ ಶಾಣೆ.
ತಿಂಡಿ ತಿಂದೆ ಕುಡಿಬೋದಲ್ಲ ಒಟ್ಟಿಗೆ ಒಂದೇ ಸಲ. ನಿಮ್ಮಪ್ಪ ಈಗ ಪೂಜೆ ಮಾಡ್ತಾರೆ, ಟೀ ಕುಡಿಯಂಗಿಲ್ಲ. ಏನಂದ್ರ ತೀರ ದೂರನೂ ಮಾಡಿಲ್ಲ ಬಂದು ಹೋತನ ಸೌಂಡ್ ಬರಲಿಲ್ಲ ಅಂತಿರ್ಗ ಅಂತ ಕೇಳ. ಫ್ರೆಂಡ್ಸ್, ಇವತ್ತು ತಿಂಡಿಗೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯನ ಮಾಡ್ತಾಯಿದ್ದೀನಿ. ಇಲ್ಲಿ ಆಲೂಗಡ್ಡೆ ಪಲ್ಯಕ್ಕೆ ಒಗ್ಗರಣೆನ ರೆಡಿ ಮಾಡಿದ್ದೀನಿ. ಆಲೂಗಡ್ಡೆ ಕೂಡ ಕುದಿಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ದೋಸೆ ಹಿಟ್ಟು ಕೂಡ ರೆಡಿ ಇದೆ. ಪಲ್ಯ ಕುದಿಸೋಕ್ಕೆ ಅಂದರೆ ಈ ಈರುಳ್ಳಿ ಫ್ರೈ ಮಾಡಿ ಆದಮೇಲೆ ಪಲ್ಯ ರೆಡಿ ಮಾಡಿಟ್ಟು ಈಗ ರಾಖಿ ಕಟ್ಟಿಸೋದಕ್ಕೆ ರೆಡಿ ಮಾಡಬೇಕು. ಗಾನೂ ರೆಡಿ ಆಗಿದ್ದಾಳೆ ಇವಾಗ. ಏನಪ್ಪ ಮಲ್ಕೊಂಡಿನಿ, ರೆಡಿ ಆಗ್ಬಿಟ್ಟು ಮಲ್ಕೊಂಬಿಡೋದು. ಫ್ರೆಂಡ್ಸ್, ಗಾನು ಕೂಡ ಹೊಸ ಡ್ರೆಸ್ ಹಾಕ್ಕೊಂಡಿದ್ದಾಳೆ. ಫ್ರೆಂಡ್ಸ್, ಗಾನಂದು ಹೊಸ ಡ್ರೆಸ್ಸು ಅವತ್ತು ಮೊನ್ನೆ ತಂದಿದ್ದು ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾನು. ಇದನ್ನು ಈ ಕಡೆ ಅದನ್ನೇ ರಾಖಿ ಹಬ್ಬಕ್ಕೆ ಹಾಕ್ಕೊಂಡಿದ್ದಾಳೆ. ತಲೆ ಸ್ನಾನ ಕೂಡ ರೆಡಿಯಾಗಿ ನಿಂತವಳೆ ರಾಖಿ ಕಟ್ಟೋದಕ್ಕೆ. ಯಾಕಂದ್ರೆ ಮತ್ತೆ ಕಳೆದು ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ಬೇಕಲ್ಲ, ಹಾಗಾಗಿ ಇದು ಬಿದ್ಕೊಂಡೈತೆ ನೋಡ್ರಿ. ಇದು ಸ್ನಾನ ಮಾಡಿ ಬಂದು ಬಿದ್ಕೊಂಡಿದ್ದೆ. ವಸಿಷ್ಠಂಗೆ ಉಂಗುರ ಹಾಕ್ತಿದ್ದೀನಿ. ಅವನ ಉಂಗುರ ಇದು ಫ್ರೆಂಡ್ಸ್. ಇದು ವಸಿಷ್ಠನ ಉಂಗುರ, ಅವನಿಗೆ ಅಂತ ತಂದಿರೋದು. ಒಂದು ಸಲನೂ ಹಾಕ್ಕೊಂಡಿಲ್ಲ. ಇವತ್ತು ಹಾಕ್ತಾಯಿದ್ದೀನಿ. ರಾಖಿ ಕಟ್ಟೋವರೆಗೂ ಅಷ್ಟೇ. ಆಮೇಲೆ ಮತ್ತೆ ಬಿಚ್ಚಿಸಿಟ್ಟು ಸ್ಕೂಲಿಗೆ ಕಳಿಸ್ಬೇಕು. ಮತ್ತೆ ಬಿಚ್ಚಿಟ್ಟು ಸ್ಕೂಲಿಗೆ ಹೋಗ್ಬೇಕಷ್ಟೆ. ಇದರಲ್ಲೇ ಇರಲಿ ರಾಖಿ ಕಟ್ಟೋವರೆಗೂ. ಆಮೇಲೆ ಬಿಚ್ಚು ಮತ್ತೆ ಕೈ ಬಿಡು. ಮಿಕ್ಕಿ ಮೌಸು ರಾಖಿ ತಗೊಂಡಿದ್ದೆ ವಸಿಷ್ಠಂಗೆ. ನಮ್ಮ ವಸಿಷ್ಠನ ಫೇವ್ರೆಟ್ ಸ್ವೀಟು ಕಾಜು ಕತ್ಲಿ. ಅವನಿಗೆ ಕಾಜು ಕತ್ಲಿ ಅಂದರೆ ಅಷ್ಟಿಷ್ಟ, ಎಷ್ಟು ಕೊಟ್ಟರು ತಿಂತಾನೆ. ಹಾಗಾಗಿ ಅವನ ಫೇವ್ರೆಟ್ ಸ್ವೀಟೇ ತರಿಸಿದ್ದೀನಿ ನಾನು. ಫ್ರೆಂಡ್ಸ್, ರಾಖಿ ಕಟ್ಟೋಕ್ಕೂ ಮುಂಚೆ ಕಂಕಣ ಕಟ್ಟಬೇಕು. ಹಾಗಾಗಿ ಕಂಕಣನೂ ರೆಡಿ ಮಾಡ್ತಾ ಇದ್ದೀನಿ. ಏನು ತಿಂದಿನೂ ತಿನ್ನಂಗಿಲ್ಲ, ತಿಂತಾನೆ. ವಸಿಷ್ಠಂಗೊಂದು ಗಾನಗೊಂದು. ಫಸ್ಟ್ ಈ ಕಂಕಣ ಕಟ್ಟಿಬಿಟ್ಟೆ ರಾಖಿ ಕಟ್ಟಬೇಕು. ಫ್ರೆಂಡ್ಸ್, ಏನಾದರೂ ಹಬ್ಬ ಬಂದರೆ ಅಥವಾ ಸ್ಪೆಷಲ್ ಡೇಗಳು ಬಂದರೆ ಮನೇಲಿ ಹೆಣ್ಮಕ್ಳಿಗೆ ಫುಲ್ ಟೆನ್ಷನ್ನು. ಅದರಲ್ಲೂ ಸಿಂಗಲ್ ಇರೋರಿಗಂತೂ ತುಂಬಾ ಟೆನ್ಷನ್ನು. ಈ ಕಡೆ ಮನೆ ಕ್ಲೀನ್ ಮಾಡ್ಕೋಬೇಕು, ಈ ಕಡೆ ಹಬ್ಬಕ್ಕೆ ರೆಡಿ ಮಾಡಬೇಕು, ಈ ಕಡೆ ಹಬ್ಬ ಮಾಡಬೇಕು, ಅಥವಾ ಮಕ್ಕಳನ್ನ ರೆಡಿ ಮಾಡಬೇಕು, ಅಡುಗೆ ಮಾಡಬೇಕು. ಒಟ್ಟೊಟ್ಟಿಗೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಒಟ್ಟಿಗೆ ಎಲ್ಲ ಕೆಲಸನೂ ಮಾಡ್ಕೊತ ಹಬ್ಬ ಮಾಡಬೇಕು. ಹಬ್ಬ ಬಂದರೆ ಖುಷಿಗಿಂತ ಟೆನ್ಷನ್ನೇ ಜಾಸ್ತಿ ಆಗುತ್ತೆ ಇಲ್ಲಿ. ಅದು ಹರಿದಿತ್ತಲ್ಲ, ತೆಗೆದು ಕಸಕ್ಕೆ ಹಾಕಿದೆ.
ಫ್ರೆಂಡ್ಸ್, ರಾಖಿ ಕಟ್ಟೋದಕ್ಕೆ ಫೈನಲ್ ಆಗಿ ರೆಡಿ ಮಾಡಿ ಇಟ್ಟಿದ್ದೀನಿ ತಟ್ಟೆನ. ಈಗ ಅವರಿಬ್ಬರನ್ನು ಕುಂದಿರಿಸ್ಬಿಟ್ಟು ರಾಖಿ ಕಟ್ಟಿಸ್ಬೇಕು. ಇದು ಮಂತ್ರಾಕ್ಷತೆ, ಸ್ವೀಟು, ಆರತಿ ಬೆಳಗೋದಕ್ಕೆ, ಆಮೇಲೆ ಅರಿಶಿನ ಕುಂಕುಮ, ರಾಖಿ. ಫ್ರೆಂಡ್ಸ್, ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ರಾಖಿ ಕಟ್ಟಿಸ್ಬೇಕು. ರಾಖಿ ಕಟ್ಟಿಸಿ ತಿಂಡಿನ ರೆಡಿ ಮಾಡಬೇಕು. ದೋಸೆ ಇವತ್ತು ನಮ್ಮ ಮನೆಯಲ್ಲಿ ತಿಂಡಿ. ಪಲ್ಯ ರೆಡಿ ಮಾಡಿಟ್ಟು ಕಟ್ಟಿಸ್ತಾ ಇದ್ದೀನಿ, ಯಾಕಂದರೆ ಬೇಗ ಆಗುತ್ತೆ. ಪಲ್ಯ ರೆಡಿ ಆಗಿಬಿಟ್ರೆ ದೋಸೆ ಮಾಡಿಕೊಟ್ಟಂಗೆಲ್ಲ ತಿಂದು ಹೋಗ್ತಾರೆ ಸ್ಕೂಲಿಗೆ. ಫಸ್ಟು ರಾಖಿ ಕಟ್ಟಿಸೋಕ್ಕೆ ವಸಿಷ್ಠ ರೆಡಿ ಆಗಿದ್ದಾನೆ, ವೆಯ್ಟ್ ಮಾಡ್ತಿದ್ದಾನೆ. ಕಟ್ಟಿಸ್ಬಿಟ್ಟು ಮತ್ತೆ ಮುಂದೆ ವಾಕ್ ಕಂಟಿನ್ಯೂ ಮಾಡ್ತೀನಿ. ಪಟಾಕಿ ಎಲ್ಲ ಡಮ್ಮನ್ ಕಟ್ಟಿಸ್ಕೊ ಫಸ್ಟ್. ಹಾಂ, ಅವನು ಬರ್ತಾನೆ. ನಾನು ಬರಲ್ಲ. ಕಟ್ಟಿಸ್ಕೊಳ್ಳೋ ಇಲ್ಲಿ ಸೀದಾ ಕುತ್ಕೊಳ್ಳ ಮುಂದಕ್ಕೆ. ಕೈ ಮುಗಿ ಅಕ್ಕಂಗೆ. ಆಮೇಲೆ ಅದು ಅಕ್ಕಂಗೆ ದುಡ್ಡು ಕೊಟ್ಟು ಕಾಲಿಗೆ ನಮಸ್ಕಾರ ಮಾಡು. ಸ್ವೀಟ್ ತಿನ್ಸು. ಅದು ಬೇಡ, ಇದು ತಿನ್ಸು. ಅಯ್ಯೋ, ಇದಾ ಇದಾ ಇದು ಅಕ್ಕಂಗೆ ಕೊಡು. ಥ್ಯಾಂಕ್ ಯು. ಅಕ್ಕನ ಕಾಲಿಗೆ ನಮಸ್ಕಾರ ಮಾಡು. ನೋಡ್ರಿ, ಫ್ರೆಂಡ್ಸ್, ರಾಖಿ ಎಲ್ಲ ಕಟ್ಸೋದು ಮುಗೀತು. ಟೈಮ್ ಈಗಾಗಲೇ 8:45 ಆಗಿದೆ. ಇವಾಗ ತಿಂಡಿ ಮಾಡಿ ಕೊಡಬೇಕು ಅವ್ರಿಗೆ. ಅವರೆಲ್ಲ ಡ್ರೆಸ್ ಚೇಂಜ್ ಮಾಡ್ಕೋತವ್ರೆ. ಯೂನಿಫಾರ್ಮ್ ಎಲ್ಲ ಹಾಕೋತಿದ್ದಾರೆ. ಈ ತಿಂಡಿ ತಿಂದು ರೆಡಿಯಾಗಿ ಸ್ಕೂಲ್ಗೆ ಹೋದರೆ ಮುಗೀತು ರಾಖಿ ಹಬ್ಬ. ಸಿಂಪಲ್ ರಾಖಿ ಹಬ್ಬ. ಗಾನ ವಸಿಷ್ಠಂಗೆ ರಾಖಿ ಕಟ್ಟಿದ್ಲು. ಹಾಂ,
ತೆಗೆದ್ರೆ ತೆಗೆದಾಗನ ಫ್ರೆಂಡ್ಸ್ ವಸಿಷ್ಠ ಯೂನಿಫಾರ್ಮ್ ಚೇಂಜ್ ಮಾಡಿ ತಿಂಡಿ ತಿಂದು ರೆಡಿ ಆಗ್ತಿದ್ದಾನೆ ಸ್ಕೂಲಿಗೆ ಹೋಗೋದಕ್ಕೆ. ಬಾವ ಎಲ್ಲ ಸ್ಕೂಲ್ಗೆ ಹೊರಟ್ರು ಫ್ರೆಂಡ್ಸ್. ಮುಗೀತು ನಮ್ಮದು ರಾಖಿ ಹಬ್ಬ. ಬಾಮ್ಮ ಇಲ್ಲಿ ಒಂದು ನಿಮಿಷ. ಓಯ್ ಆಟ ಆಡೋದಲ್ಲ ಅದು ಪುಟ್ಟ, ಅಲ್ಲೇ ಇಟ್ಟು ಬಾ. ಅವನು ಆಟ ಆಡೋಂಗಿಲ್ಲ. ಬಾ ಇಲ್ಲಂದ್ರೆ ರಾಖಿ ಟೈಟ್ ಮಾಡ್ತೀವಿ, ಸ್ಕೂಲಲ್ಲಿ ಉದುರ್ಕೊಂಡ್ಬೀಳುತ್ತೆ ಆಮೇಲೆ. ನಮ್ಮಪ್ಪ ಶಾಣೆ, ಬಾ ಹಂಗೆ ಮಾಡಬಾರ್ದು. ಮೇಡಮ್ಗೆ ಹೇಳಿ. ಫ್ರೆಂಡ್ಸ್ ರಾಖಿ ಹಬ್ಬ ಮುಗಿಸ್ಕೊಂಡು ಮಕ್ಕಳು ಎಲ್ಲ ಸ್ಕೂಲಿಗೆ ಹೋದರು. ಇದಿಷ್ಟು ನನ್ನ 2 ದಿನದ ವ್ಲಾಗ್ ಆಗಿತ್ತು. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಇದು ಕೆಂಪು ತುಂಬೆ ಹೂವಂತೆ. ನಾನು ಮೊನ್ನೆ ನೋಡಿದ್ದು ವಿಡಿಯೋಲ್ಲಿ. ಇದು ಕೆಂಪು ತುಂಬೆ ಹೂವು. ಹಾಗೆ ಇಲ್ಲಿ ಟೇಬಲ್ ರಾಜ ಹಚ್ಚಿದ್ದೆ, ಅದು ಕೂಡ ಹೂ ಬಿಟ್ಟಿದೆ. ನೋಡ್ತಿರ್ಬೋದು ಇಲ್ಲಿ. ಇದು ಅರ್ಧರ್ಧ ಬಿಟ್ಕೊಳ್ಳುತ್ತೆ ಯಾಕೋ ಪೂರ್ತಿ.